ಮೊಂಟೆ ಪದವು ಕೋಡಿಯಲ್ಲಿ ಗುಡ್ಡ ಕುಸಿದು ಅನಾಹುತವಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋಡೆ ಕುಸಿತದಲ್ಲಿ ವೃದ್ಧೆ ಪ್ರೇಮ ಪೂಜಾರಿ ಸಾವನ್ನಪ್ಪಿದ್ದಾರೆ. ಅವಶೇಷಗಳಡಿ ಸಿಲುಕಿದಂತಹ ಒಂದು ಮಗು ಕೂಡ ಸಾವನ್ನಪ್ಪಿರುವಂಥದ್ದು. ಅವಶೇಷಗಳಡಿ ಸಿಲುಕಿರುವಂತಹ ತಾಯಿ ಅಶ್ವಿನಿ ಮತ್ತೊಂದು ಮಗುವನ್ನ ಹೊರತರುವಂತಹ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಸದ್ಯ ಅಶ್ವಿನಿ ಮತ್ತೊಂದು ಮಗುವಿಗೆ ಆಕ್ಸಿಜನ್ ಅನ್ನು ಪೂರೈಕೆ ಮಾಡಿದ್ದಾರೆ. ಸ್ಥಳದಲ್ಲಿಯೇ ವೈದ್ಯರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಅವರನ್ನು ಹೊರತರ್ತಾ ಇದ್ದ ಹಾಗೇನೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. NDRF, SDRF ಟೀಮ್ನ ಜೊತೆಗೆ ಸ್ಥಳೀಯರು ಕೂಡ ಈ ಕಾರ್ಯಾಚರಣೆಗೆ ಸಹಕರಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಅವಶೇಷಗಳಡಿಯಲ್ಲಿ 3 ಸಿಲುಕಿಕೊಂಡಿದ್ರು. ಈಗ ಒಂದು ಮಗುವನ್ನು ಹೊರತರುವಂತಹ ಕೆಲಸ ಆಗಿದೆ. ಬಟ್ ಬ್ಯಾಡ್ ಲಕ್, ಮಗು ಉಸಿರು ಚೆಲ್ಲಿರುವಂತಹದ್ದು. ಇನ್ನಿಬ್ಬರಿಗೆ ಈಗ ಆಕ್ಸಿಜನನ್ನು ಪೂರೈಕೆ ಮಾಡಲಾಗಿದೆ. ತಾಯಿ ಅಶ್ವಿನಿ ಮತ್ತೊಂದು 1.5 ವರ್ಷದ ಮಗು, ಇಬ್ಬರನ್ನೂ ಕೂಡ ಈಗ ಸುರಕ್ಷಿತವಾಗಿ ಹೊರತರುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಕಾರ್ಯಾಚರಣೆಯ ನೇರ ದೃಶ್ಯಾವಳಿಗಳನ್ನು ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಇಬ್ಬರು ಮಕ್ಕಳನ್ನು ಇಟ್ಟುಕೊಂಡು ತಾಯಿ ಒಳಗೆ ಸಿಲುಕಿಕೊಂಡು ಒದ್ದಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ಅವಶೇಷಗಳ ಅಡಿಯಲ್ಲಿ ತಾಯಿ ಸಿಲುಕಿಕೊಂಡಿದ್ದಾರೆ, ನರಳಾಟವನ್ನು ಪಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಅವರನ್ನು ರಕ್ಷಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಈಗ ತಾಯಿ ಇರುವಂತಹದ್ದು. ತಾಯಿಗೆ ಆಕ್ಸಿಜನ್ ಪೂರೈಕೆಯನ್ನು ಮಾಡಲಾಗಿತ್ತು. ಮೂವರನ್ನು ಕೂಡ ಬದುಕುಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಶತಪ್ರಯತ್ನವನ್ನು ಸಿಬ್ಬಂದಿಗಳು ಪಟ್ಟಿದ್ರು. ಮೂವರಿಗೂ ಕೂಡ ಆಕ್ಸಿಜನ್ ಸಪ್ಲೈ ಮಾಡಿದ್ರು. ಈಗ ಒಂದು ಮಗುವನ್ನು ಹೊರತೆಗೆಯುವಂತಹ ಕೆಲಸ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕ್ಪಾಲ್, ಏನಾಗ್ತಾ ಇದೆ ಅಲ್ಲಿ ಅಂತ? ಸುಕ್ಪಾಲ್, ನನ್ನ ಧ್ವನಿ ಕೇಳಿಸ್ತಾ ಇದೆ. ಪರಿಸ್ಥಿತಿ ಹೇಗಿದೆ, ಜೊತೆಗೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ? ಪ್ರೇಮ್, ಈಗ ಕಾರ್ಯಾಚರಣೆ ಮುಂದುವರೆದಿದೆ. ನಿರಂತರವಾಗಿ ಎನ್ಡಿಆರ್ಎಫ್ ತಂಡದ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಈಗ ಒಳಗಿನ ಭಾಗಕ್ಕೆ ಹೋಗುವಂತ ಕೆಲಸ ಅಂತ 2.5 ವರ್ಷದ ಮಗುವಿನದ್ದು ಅವರ ಮೃತದೇಹವನ್ನ ಹೊರಗೆ ತೆಗೆಯಲಾಗಿದೆ. ಇನ್ನು ತಾಯಿ ಮತ್ತು ಮಗು ಇನ್ನೊಂದು ಯಾರಿದ್ದಾರೆ ಒಳಗೆ, ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಮುಂದುವರೆದಿದೆ. ನಿರಂತರವಾಗಿ ಎನ್ಡಿಆರ್ಎಫ್ ತಂಡದ ಸಿಬ್ಬಂದಿಗಳು ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುವಂತದ್ದು. ಒಳಗೆ ಡಿಗ್ಗರ್ ಮಿಷನ್ ಜೊತೆಗೆ ಕಟ್ಟಿಂಗ್ ಮಿಷನ್ ಅನ್ನು ತಗೊಂಡು ಹೋಗಿರುವಂತದ್ದು, ಜೊತೆಗೆ ಆಕ್ಸಿಜನ್ ಅನ್ನು ಒಳಗೆ ಇಟ್ಟಿದ್ದಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಅವರಿಗೆ ಈಗ ಆಕ್ಸಿಜನ್ ತೊಂದರೆ ಆಗುವಂತ ಹಿನ್ನೆಲೆಯಲ್ಲಿ ಅವರಿಗೆ ಆಕ್ಸಿಜನ್ ಅನ್ನು ಕೊಡುವಂತ ಕೆಲಸಗಳಾಗ್ತಾ ಇದೆ. ವೈದ್ಯರು ಒಳಗೆ ಹೋಗಿ ಪರಿಶೀಲನೆ ಮಾಡಿ ಅವರಿಗೆ ಸದ್ಯದ ಮಟ್ಟಿಗೆ ಏನು ಆಕ್ಸಿಜನ್ ಪೂರೈಕೆ ಮಾಡುವಂತ ಕೆಲಸ ಆಗ್ತಾ ಇದೆ. ಇನ್ನೊಂದು ಮಗು ಏನಿದೆ ಅದು ಮೃತಪಟ್ಟಿರುವಂತದ್ದು, ಆರ್ಯನ್ ಅನ್ನುವಂತ 2.5 ವರ್ಷದ ಮಗು. ಈಗ ಆರುಷ್ 1 ವರ್ಷದ ಮಗು ಒಳಗಿರುವಂತದ್ದು, ಜೊತೆಗೆ ಅಶ್ವಿನಿ ತಾಯಿ ಇರುವಂತದ್ದು 31 ವರ್ಷದವರು. ಅವರು ಒಳಗಿನ ಭಾಗದಲ್ಲಿದ್ದಾರೆ. ಅವರನ್ನ ಹೊರಗೆ ಸುರಕ್ಷಿತವಾಗಿ ತರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಕಾರ್ಯಾಚರಣೆ ಮುಂದುವರಿಸಿರುವಂತದ್ದು. NDRF, SDRF ತಂಡದವರು, ಜೊತೆಗೆ ಅಗ್ನಿಶಾಮಕ ದಳದಲ್ಲೂ, ಅದರಲ್ಲೂ ಪ್ರಮುಖವಾಗಿ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಒಳಗೆ ಇರುವಂತ ಇಬ್ಬರಿಗೂ, ತಾಯಿ ಮತ್ತೆ ಮಗುಗೂ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಹೊರಗೆ ತೆಗಿಬೇಕು ಅನ್ನುವಂತ, ಸುರಕ್ಷಿತವಾಗಿ ಹೊರಗೆ ತರಬೇಕು ಅನ್ನುವಂತ ಕೆಲಸಗಳಾಗ್ತಾ ಇರುವಂತದ್ದು. ಇಲ್ಲಿ ಸ್ವತಃ ADC ಸಂತೋಷ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು, AC ಆಗಿರ್ಬೋದು ಅಥವಾ ಎಲ್ಲ ಹಿರಿಯ ಅಧಿಕಾರಿಗಳು ಬಂದು ಇಲ್ಲಿ ಬೀಡು ಬಿಟ್ಟಿರುವಂತದ್ದು, ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿರುವಂತದ್ದು. ಅಂದ್ರೆ ಇಬ್ಬರನ್ನ ಈಗ ಸುರಕ್ಷಿತವಾಗಿ ತೆಗಿಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಆಗ್ತದೆ. ಇದನ್ನ ನೋಡ್ಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿರುವಂತದ್ದು. ಜೊತೆಗೆ ಒಂದು ಕಡೆಯಲ್ಲಿ ಬಿಟ್ಟು ಮಾಡ್ತಾ ಇದೆ. ಮಳೆ ಭಾರಿ ಪ್ರಮಾಣದಲ್ಲಿ ಒಮ್ಮೆ ಮಳೆ ಸುರಿಯುತ್ತದೆ. ಆ ಸಂದರ್ಭದಲ್ಲಿ ಮತ್ತೆ ಕಾರ್ಯಾಚರಣೆಗೆ ತೊಂದರೆ ಆಗುವಂತದ್ದು. ಜೊತೆಗೆ ಮೇಲ್ಭಾಗದಲ್ಲಿ ಗುಡ್ಡ ಕುಸಿತನೇ ಇರುವಂತ ಹಿನ್ನೆಲೆಯಲ್ಲಿ ಮೇಲ್ಭಾಗದಿಂದ ಮಣ್ಣಿನ ಸಮೇತ ಏನಾದ್ರು ನೀರು ಬಂದ್ರೆ ಆ ಸಂದರ್ಭದಲ್ಲಿ ಒಳಗಿನ ಭಾಗಕ್ಕೆ ನೀರು ನುಗ್ಗುವಂತ ಭೀತಿ ಇದೆ. ಹಾಗಾಗಿ ಎಷ್ಟು ಶೀಘ್ರವಾಗಿ ಇವ್ರನ್ನ ಹೊರಗೆ ತೆಗೆಯಲಾಗುತ್ತೆ ಅಷ್ಟು ಸುರಕ್ಷಿತವಾಗಿ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ NDRFನ ಸಿಬ್ಬಂದಿಗಳು, ಅದರ ಹಿರಿಯ ಅಧಿಕಾರಿಗಳು ಯಾರಿದ್ದಾರೆ ಅವರು ಕೊಟ್ಟಿರುವಂತ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಕಾರ್ಯಾಚರಣೆಯನ್ನ ನಿರಂತರ ಮುಂದುವರಿಸಿದ್ದಾರೆ. ಈಗ ಒಳಗೆ
ಮೂರು ಸಿಬ್ಬಂದಿಗಳು NDRF ನ 3 ಸಿಬ್ಬಂದಿಗಳಿಗೂ ಒಳಗೆ ಹೋಗಿದ್ದಾರೆ. ಒಬ್ಬರು ವೈದ್ಯರು ಹೋಗಿದ್ದಾರೆ. ಅವರು ಸದ್ಯದ ಮಟ್ಟಿಗೆ ಒಂದು ಡ್ರಿಪ್ಸ್ ಹಾಕುವ ಏನ್ ಬೇಕು ಅದಕ್ಕೇನು ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆಕ್ಸಿಜನ್ ಅನ್ನ ಸದ್ಯದ ಮಟ್ಟಿಗೆ ಇಬ್ಬರಿಗೂ ಕೊಟ್ಟಿರುವಂತದ್ದು, ಮಗು ಮತ್ತೆ ತಾಯಿಗೆ. ಅವರನ್ನ ಸುರಕ್ಷಿತವಾಗಿ ಅವರಿಗೆ ಹೊರಗೆ ತೆಗೆಯುವವರೆಗೂ ಏನು ತೊಂದರೆ ಆಗದ ರೀತಿಯಲ್ಲಿ, ಜೊತೆಗೆ ತೆಗೆಯುವಂತ ಸಂದರ್ಭದಲ್ಲೂ ಏನು ತೊಂದರೆ ಆಗದ ರೀತಿಯಲ್ಲಿ ರಕ್ಷಣೆ ಮಾಡ್ತಾ ಇರುವಂತದ್ದು. ಮೇಲ್ಭಾಗದಲ್ಲಿ ಇಡೀ ಮನೆಯ ಟಾಪ್ ಏನಿದೆ, ಸ್ಲ್ಯಾಪ್ ಅಂತ ಹೇಳ್ತೇವೆ, ಅದು ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಅದು ಸಂಪೂರ್ಣವಾಗಿ ಇದು ಕುಸಿದು ಬಿದ್ದಿರುವಂತದ್ದು. ಹಾಗಾಗಿ ಅದರ ಅಡಿಯ ಭಾಗದಲ್ಲಿ ಅವರು ಇಬ್ರು ಇರುವಂತದ್ದು. ಈಗ ಈ ಇಡೀ ಸ್ಲ್ಯಾಪ್ ಏನಿದೆ ಇದೇನಾದ್ರೂ ಕುಸಿದು ಬಿದ್ರೆ ಬಹಳಷ್ಟು ದೊಡ್ಡ ಅನಾಹುತ ಆಗುತ್ತೆ. ಹಾಗಾಗಿ ಅದಕ್ಕೆ ಅಡಿ ಭಾಗದಲ್ಲಿ ಈಗಾಗಲೇ ಕಲ್ಲುಗಳನ್ನಿಟ್ಟು ಅದು ಬೀಳದ ರೀತಿಯಲ್ಲಿ ಒಂದು ಭಾಗದಿಂದ ವ್ಯವಸ್ಥೆಗಳನ್ನ ಮಾಡಲಾಗಿದೆ, ತೊಂದರೆ ಆಗದ ರೀತಿಯಲ್ಲಿ, ಅದು ಕುಸಿದು ಬೀಳದ ರೀತಿಯಲ್ಲಿ. ಇನ್ನೊಂದು ಭಾಗದಲ್ಲಿ ಒಳಗೆ ಹೋಗಿ ಅವ್ರನ್ನ ಸುರಕ್ಷಿತವಾಗಿ ತರಲಿಕ್ಕೆ, ಜೊತೆಗೆ ಅಶ್ವಿನಿ ಯಾರಿದ್ದಾರೆ ಅವರ ಮೈ ಮೇಲೆ ಸುಮಾರು ಅರ್ಧ ಭಾಗಕ್ಕೆ ಸ್ವಂತದವರೆಗೂ ಮಣ್ಣು ಮತ್ತೆ ಕಾಂಕ್ರೀಟ್ ನ ಪೀಸ್ ಬಿದ್ದಿರೋದ್ರಿಂದ ಅದನ್ನು ಸುರಕ್ಷಿತವಾಗಿ ತೆಗಿಬೇಕಾಗುತ್ತೆ. ಅವರನ್ನ ಏಕೆಯಾಗಿ ಎಳ್ಕೊಂಡು ಬರಲಿಕ್ಕೂ ಸಾಧ್ಯ ಆಗೋದಿಲ್ಲ. ಜೊತೆಗೆ ಮಗು ಏನಿದೆ, ಮಗುವಿನ ಒಂದು ಕಾಲು ತಾಯಿಯ ಕಾಲಿನ ಜೊತೆಗೆ ಅಡಿಯಲ್ಲಿ ಇದೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಅವರನ್ನ ಆ ಸಂದರ್ಭದಲ್ಲಿ ಎಳೆದು ಮಗುವನ್ನಾದ್ರೂ ತರಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ಸಾಧ್ಯ ಆಗೋದಿಲ್ಲ. ಅದರ ಮಗುವಿನ ಒಂದು ಕಾಲು ಅಡಿಯಲ್ಲಿ ಇರೋದ್ರಿಂದ ಅವರನ್ನ ರಕ್ಷಣೆ ಮಾಡಬೇಕು, ಸುರಕ್ಷಿತವಾಗಿ ತರಬೇಕಾಗತ್ತೆ. ಹಾಗಾಗಿ ಎಲ್ಲ ಪ್ಲಾನ್ಗಳನ್ನ ಮಾಡಿಕೊಂಡೇ ನಿಧಾನ ಗತಿಯಲ್ಲಿ ಕಾರ್ಯಾಚರಣೆ ಆಗ್ತಾ ಇರುವಂತದ್ದು. ಏಕಾಏಕಿ ಏನಾದ್ರೂ ಕಾರ್ಯಾಚರಣೆ ಆದ್ರೆ ಆ ಸಂದರ್ಭದಲ್ಲಿ ಏನಾದ್ರೂ ಮೇಲಿಂದ ಮತ್ತೆ ತೊಂದರೆ ಆದ್ರೆ, ಏನಾದ್ರೂ ಬಿದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ಮತ್ತೆ ಕಟ್ ಮಾಡುವಂತ ಸಂದರ್ಭದಲ್ಲೂ ಪ್ರತಿ ಒಂದೊಂದು ಹಂತದಲ್ಲಿ ಆ ಸ್ಲ್ಯಾಬ್ ಅನ್ನ ಕಟ್ ಮಾಡಬೇಕಾಗತ್ತೆ. ಏಕಾಏಕಿಯಾಗಿ ನುಗ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಒಂದೊಂದು ಪೀಸ್ ಅನ್ನ ಬೆಳಿಗ್ಗೆಯಿಂದಲೂ ಕಟ್ ಮಾಡುವಂತ ಕೆಲಸಗಳನ್ನ NDRF ನ ತಂಡದವರು ಮಾಡ್ತಾ ಇರುವಂತದ್ದು. ಹಾಗಾಗಿ ಈಗ ನೀವು ಕಟ್ಟಿಂಗ್ ಮಿಷಿನ್ ಅನ್ನ ಗಮನಿಸಬಹುದು. ಅಂದ್ರೆ ಒಳಗೆ ಕಟ್ ಮಾಡಿ ಆ ಭಾಗದ ಒಂದು ಪೀಸ್ ಅನ್ನ ತೆಗೆದ ನಂತರ ಈಗ ಅದನ್ನ ಹೊರಗೆ ತಂದಿರುವಂತದ್ದು. ಜೊತೆಗೆ ಅಲ್ಲಿದ್ದಂತ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಒಂದೊಂದು ಹಂತದಲ್ಲಿ ಅವರು ಒಳಗೆ ಹೋಗಿ ಸುರಕ್ಷಿತವಾಗಿ ತರಬೇಕು ಅನ್ನುವಂತ ಕೆಲಸಗಳನ್ನ ಮಾಡ್ತಾರೆ. ಮಗುಗೆ ಹೆಚ್ಚಿನ ಏನು ತೊಂದರೆಗಳಿಲ್ಲ. ಅಂದ್ರೆ ಮಗುವಿನ ಒಂದು ಕಾಲು ತಾಯಿಯ ಕಾಲಿನ ಜೊತೆಗೆ ಸಿಲುಕಾಕೊಂಡಿದೆ ಅನ್ನೋ ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.